ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಕುಂಭಮೇಳದ ಈ ಪರ್ವಕಾಲದಲ್ಲಿ ಪ್ರಯಾಗ ಕ್ಷೇತ್ರಕ್ಕೆ ನಮಗೆ ತೆರಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸುಮಾರು 50 ಕೋಟಿ ಜನ ಪ್ರಯಾಗರಾಜಕ್ಕೆ ಹೋಗಿ ಸ್ನಾನವನ್ನ ಮಾಡ್ತಿದ್ದಾರೆ ಅಂತಂದ್ರೆ ಎಂತಹ ಸಂತೋಷದ ಸಂಗತಿ. ಯಾವುದಾದ್ರೂ ಒಂದು ಫಂಕ್ಷನ್ ನಡೆಯುತ್ತೆ, ಅಲ್ಲಿ ಒಂದು 50 ಜನ 100 ಜನ ಸೇರಿರ್ತಾರೆ ಅಂದ್ರೆ ನಮ್ಮ ಮನಸ್ಸು ಹಪಹಪಿಸುತ್ತೆ. ನಾವು ಕೂಡ ಅಲ್ಲಿ ಹೋಗಬೇಕು, ಪಾಲ್ಗೊಳ್ಬೇಕು ಎಂಬ ಅಭಿಲಾಷೆ ಹುಟ್ಟುತ್ತೆ. ಹೀಗಿರ್ಬೇಕಾದ್ರೆ 50 ಕೋಟಿ ಭಕ್ತರು, 50 ಕೋಟಿ ಜನರಲ್ಲ, 50 ಕೋಟಿ ಭಕ್ತರು ಈ ಭಾರತ ದೇಶದ ಪ್ರಯಾಗರಾಜದಲ್ಲಿ ಪಾಲ್ಗೊಳ್ತಿದ್ದಾರೆ ಎಂಬ ವಾರ್ತೆ ಕೇಳಿದಾಗ ಯಾರಿಗೆ ತಾನೇ ಆಸೆ ಆಗಲ್ಲ ಹೇಳಿ. ನಾನು ಹೋಗಬೇಕು ಎಂಬ ಅಭಿಲಾಷೆ ಸಹಜವಾಗಿ ಹುಟ್ಟುತ್ತೆ. ಅನೇಕರು ತಮ್ಮ ದುಡಿಮೆಯ ಬಹುಭಾಗವನ್ನ ಇದಕ್ಕೆ ಇನ್ವೆಸ್ಟ್ ಮಾಡಿ ಹೋಗಿ ಬರ್ತಿದ್ದಾರೆ. ಆದರೂ ಇನ್ನೂ ಅನೇಕರಿಗೆ ಅಲ್ಲಿ ಹೋಗಿ ಸ್ನಾನವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದೊಂದು ಪರ್ವಕಾಲಗಳು ಅಲೆ ಅಲೆಯಂತೆ ಬರ್ತಾ ಇದ್ರೆ ನಾನು ಇಂಥ ದಿವಸ ಹೋಗಬೇಕು, ಈ ದಿವಸ ಹೋಗಬೇಕು ಎಂಬ ಅಭಿಲಾಷೆ ಹುಟ್ಟುತ್ತೆ. ಸಾಧಕರೇ, ಇವತ್ತಿನ ದಿನ ನಾನು ನಿಮಗೆ ಒಂದು ಮಹತ್ವಪೂರ್ಣವಾದ ವಿಷಯವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಇದನ್ನ ಕೇಳಿ ಅಳವಡಿಸಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಖಂಡಿತ ಸಮಾಧಾನ ಆಗುತ್ತೆ ಹಾಗೂ ಒಂದು ನೆಮ್ಮದಿ ಬರುತ್ತೆ. ಈ ಪ್ರಮೇಯವನ್ನ ಹಾಗೂ ಈ ಧರ್ಮವನ್ನ, ನಾವು ಮಾಡಬೇಕಾದ ಈ ಆಚರಣೆಯನ್ನ ಶ್ರದ್ಧೆಯಿಂದ ಕೇಳಿ, ಗಮನವಿಟ್ಟು ಕೇಳಿ. ಒಂದು ದಿವಸವಾದರೂ ಕೂಡ ಇಲ್ಲಿ ಹೇಳೋದನ್ನ ಅನುಷ್ಠಾನ ಮಾಡಿ. ಅರ್ಧ ಕುಂಭ ಅಲ್ಲ, ಪೂರ್ಣ ಕುಂಭವೂ ಅಲ್ಲ, ಮಹಾಕುಂಭವೂ ಅಲ್ಲ, ಕುಂಭಸ್ಥಾನದ ಫಲ ಆ ಪ್ರಯಾಗ ಮಾಧವ ನಿಮಗೆ ಕರುಣಿಸ್ತಾನೆ. ಒಂದು ವೇಳೆ ನೀವು ಪ್ರಯಾಗರಾಜಕ್ಕೆ ತೆರಳಿ ಸ್ನಾನವನ್ನ ಮಾಡುವ ಸಂಕಲ್ಪವನ್ನ ಇಟ್ಟುಕೊಂಡಿದ್ರೂ ಕೂಡ ಈ ಅನುಸಂಧಾನವನ್ನ ಮಾಡಿ. ಪ್ರಯಾಗ ಮಾಧವ ನಿಮಗೆ ಪರಿಪೂರ್ಣವಾಗಿ ಕಾರುಣ್ಯಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹವನ್ನ ಮಾಡ್ತಾನೆ. ಪ್ರಯಾಗ ಎಂಬ ಪದವನ್ನ ಕೇಳಿದಾಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡಬೇಕಾದ ಭಾವನೆ ಎಂದರೆ ಪ್ರಯಾಗ ಮಾಧವನ ಚಿಂತನೆ. ಸಚ್ಚಿದಾನಂದ ಸ್ವರೂಪನಾದ ಪ್ರಯಾಗ ಮಾಧವನು ತ್ರಿವೇಣಿ ಸಂಗಮದಲ್ಲಿ ಯಾವ ಭಕ್ತನು ಸ್ನಾನವನ್ನ ಮಾಡ್ತಾನೋ ಅವನ ಎಲ್ಲ ಪಾಪಗಳನ್ನು ಕೂಡ ಕತ್ತರಿಸಿ ಅವರನ್ನು ಪೂತಾತ್ಮರನ್ನಾಗಿ ಮಾಡಿ ಕಳುಹಿಸ್ತಾ ಇದ್ದಾನೆ. ಅವನ ಅನುಗ್ರಹಕ್ಕೆ ಭಾಜನರಾಗಬೇಕು ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನವನ್ನು ಮಾಡಲೇಬೇಕು. ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡದೇ ಇದ್ದರೆ ಆತ್ಮನಲ್ಲಿ, ಮನಸ್ಸಿನಲ್ಲಿ, ದೇಹದಲ್ಲಿ ಅಂಟಿಕೊಂಡಿರುವ ಪಾಪಗಳು ಪರಿಹಾರವಾಗಲು ಸಾಧ್ಯವೇ ಇಲ್ಲ. ತ್ರಿವೇಣಿ ಸಂಗಮ, ಪ್ರಯಾಗ ಸ್ನಾನ ತುಂಬಾ ಮುಖ್ಯ. ಮೊಟ್ಟ ಮೊದಲು ಇಲ್ಲಿ ಪ್ರಯಾಗ ಅಂದ್ರೇನು ಎಂಬುದನ್ನ ತಿಳಿದುಕೊಳ್ಳೋಣ. ಯುಜಿರ್ ಯೋಗೆ ಎಂಬ ಧಾತುವಿನಿಂದ ನಿಷ್ಪನ್ನವಾದ ಪ್ರ ಎಂಬ ಉಪಸರ್ಗದಿಂದ ಕೂಡಿರುವ ಪ್ರಯಾಗ ಎಂಬ ಪದವು ಸಂಗಮ ಎಂಬ ಅರ್ಥವನ್ನ ಹೇಳುತ್ತೆ. ಎರಡು ನದಿಗಳು ಸೇರುವ ಸನ್ನಿಧಾನವೇ ಪ್ರಯಾಗ, ಅಥವಾ ಅನೇಕ ತಾತ್ವಿಕ ಭಾವನೆಗಳು ಒಟ್ಟಿಗೆ ಸಮ್ಮೇಳನವಾಗುವ ಸನ್ನಿಧಾನವೇ ಪ್ರಯಾಗ. ಸಕಲ ದೇವತೆಗಳು ಏಕಕಾಲದಲ್ಲಿ ಸನ್ನಿಹಿತರಾಗುವ ಸ್ಥಳವೇ ಪ್ರಯಾಗ. ಸಕಲ ಪಿತೃಗಳು ಏಕಕಾಲದಲ್ಲಿ ಏಕ ಸ್ಥಳದಲ್ಲಿ ಸನ್ನಿಹಿತರಾಗುವ ಸ್ಥಳವೇ ಪ್ರಯಾಗ. ನಮ್ಮ ಭಾರತ ದೇಶದಲ್ಲಿ ಪ್ರಯಾಗದಲ್ಲಿ ಮಾತ್ರ ಈ ಸಮ್ಮೇಳನ ನಡೆಯೋದು ಅಲ್ಲ. ಬದರಿ ಕ್ಷೇತ್ರದ ಪರ್ವತದಲ್ಲಿ 6 ಪ್ರಯಾಗಗಳಿವೆ. ಅದನ್ನು ಷಟ್ ಪ್ರಯಾಗ ಎಂಬುದಾಗಿ ಕರೆಯುತ್ತಾರೆ. ಷಟ್ ಪ್ರಯಾಗಗಳಲ್ಲಿ 2 ನದಿಗಳು ಸಂಗಮವಾಗ್ತಾ ಹೋಗುತ್ತೆ. ಹೃಷಿಕೇಶ ಎಂಬ ಕ್ಷೇತ್ರದಿಂದ ಬದರಿ ಕ್ಷೇತ್ರಕ್ಕೆ ತೆರಳುವಾಗ ಮಾರ್ಗ ಮಧ್ಯದಲ್ಲಿ ಷಟ್ ಪ್ರಯಾಗಗಳ ಪರಿಚಯ ಪ್ರತಿಯೊಬ್ಬರಿಗೂ ಇರುತ್ತೆ. ಅಲಕನಂದ ನದಿ ಹಾಗೂ ಭಾಗೀರಥಿ ನದಿಗಳು ಎಲ್ಲಿ ಸಂಗಮವಾಗುತ್ತವೋ ಅದನ್ನು ದೇವಪ್ರಯಾಗ ಎಂಬುದಾಗಿ ಕರೀತಾರೆ. ಅಲಕನಂದ ಎಂಬ ನದಿಯ ಜೊತೆಯಲ್ಲಿ ಮಂದಾಕಿನಿ ನದಿಯ ಸಂಗಮವಾದಾಗ ಅದುವೇ 2ನೆಯ ರುದ್ರಪ್ರಯಾಗ. ಅಲಕನಂದ ನದಿಯ ಜೊತೆಯಲ್ಲಿ ಪಿಂಡಾರ ನದಿಯ ಸಂಗಮವಾದದ್ದನ್ನೇ ಕರ್ಣಪ್ರಯಾಗ ಎಂಬುದಾಗಿ ಕರೀತಾರೆ. ಅಲಕನಂದ ನದಿಯ ಜೊತೆಯಲ್ಲಿ ನಂದಾಕಿನಿ ನದಿಯ ಸಂಗಮವಾದಾಗ ನಂದಪ್ರಯಾಗ ಎಂಬುದಾಗಿ ಕರೀತಾರೆ. ಅಲಕನಂದ ನದಿಯ ಜೊತೆಯಲ್ಲಿ ವಿಷ್ಣುಗಂಗಾ ನದಿಯ ಸಂಗಮವಾದದ್ದನ್ನೇ ವಿಷ್ಣು ಪ್ರಯಾಗ ಎಂಬುದಾಗಿ ಕರೀತಾರೆ. ಅಲಕನಂದ ನದಿಯ ಜೊತೆಯಲ್ಲಿ ಸರಸ್ವತಿ ನದಿಯ ಸಂಗಮವಾದದ್ದನ್ನೇ ಕೇಶವ ಪ್ರಯಾಗ ಎಂಬುದಾಗಿಯೂ ಕೂಡ ಕರೀತಾರೆ. ಬದರಿ ಕ್ಷೇತ್ರದಲ್ಲಿ ಕೇವಲ ಅಲಕನಂದ ಎಂಬ ಅಷ್ಟೇ ಹೆಸರಿತ್ತು. ಆ ಹಿಮಾಲಯದ ತುದಿಯಿಂದ ಅಲಕನಂದೆ ಹರಿತ ಭಾಗೀರಥಿ, ಮಂದಾಕಿನಿ, ಪಿಂಡಾರ, ನಂದಾಕಿನಿ, ವಿಷ್ಣುಗಂಗಾ, ಸರಸ್ವತಿ ಮೊದಲಾದ ನದಿಗಳ ಸಂಗಮವನ್ನು ಹೊಂದಿ ಅವಳೇ ಹರಿದ್ವಾರ ಕ್ಷೇತ್ರದಲ್ಲಿ ಗಂಗೆಯಾಗಿ ಹರಿತಾಳೆ. ಬದರಿ ಕ್ಷೇತ್ರದಲ್ಲಿ ಗಂಗಾ ನದಿ ಇಲ್ಲ. ಹರಿದ್ವಾರದಿಂದ ಗಂಗಾ ನದಿಯ ಹರಿವು ಪ್ರಾರಂಭವಾಗ್ತಾ ಹೋಗುತ್ತೆ. ವಸುಧಾರ, ಅಲಕನಂದ ಹಾಗೂ ಷಟ್ ಪ್ರಯಾಗಗಳು
ಈ ಎಲ್ಲ ಪವಿತ್ರ ಸಂಗಮ ಸ್ಥಳಗಳಲ್ಲಿ ಸ್ನಾನವನ್ನು ಮಾಡಿ ಹರಿದ್ವಾರದ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದರೆ ಅವನು ಪೂರ್ಣವಾದ ಪುಣ್ಯವನ್ನ ಪಡೆದುಕೊಳ್ತಾನೆ. ಅದೇ ಗಂಗೆಯು ಮಾಧವ ಕ್ಷೇತ್ರವೆನಿಸಿದ ಪ್ರಯಾಗರಾಜಕ್ಕೆ ಆಗಮಿಸಿ ಯಮುನೆಯ ಜೊತೆಯಲ್ಲಿ ಹಾಗೂ ವೈದಿಕ ನದಿ ಎಂದೇ ಪ್ರಸಿದ್ಧವಾದ ಸರಸ್ವತಿ ನದಿಯ ಜೊತೆಯಲ್ಲಿ ಸಂಗಮವಾಗುವ ಪವಿತ್ರ ತಾಣವೇ ಪ್ರಯಾಗರಾಜ ಎಂಬುದಾಗಿ ಕರೆಸಿಕೊಳ್ಳುತ್ತೆ. ಷಟ್ ಪ್ರಯಾಗಗಳು ಕೇವಲ ಪ್ರಯಾಗಗಳು ಅಲಕನಂದೆ ಒಂದೊಂದು ನದಿಗಳ ಜೊತೆ ಮಾತ್ರ ಸಂಗಮವನ್ನು ಹೊಂದುತ್ತೆ. ಆದರೆ 6 ನದಿಗಳ ಜೊತೆ ಸಂಗಮವನ್ನ ಹೊಂದಿ ಭಾಗೀರಥಿಯಾಗಿ ಗಂಗೆಯಾಗಿ ಪ್ರಯಾಗ ಕ್ಷೇತ್ರಕ್ಕೆ ಬಂದು ಪುನಃ ಯಮುನಾ ನದಿಯ ಜೊತೆಯಲ್ಲಿ ಹಾಗೂ ಸರಸ್ವತಿ ನದಿಯ ಜೊತೆಯಲ್ಲಿ ಸೇರಿದಾಗ ಪ್ರಯಾಗರಾಜ ಎಂಬ ಹೆಸರನ್ನ ಪಡೆದುಕೊಳ್ಳುತ್ತೆ. ಅವೆಲ್ಲವೂ ಕೂಡ ಕೇವಲ ಪ್ರಯಾಗಗಳು. ಮಾಧವ ಕ್ಷೇತ್ರದಲ್ಲಿ ಇರುವ ಈ ತ್ರಿವೇಣಿ ಸಂಗಮದ ಪ್ರಯಾಗವು ಪ್ರಯಾಗರಾಜ ಎಂಬ ಹೆಸರನ್ನ ನಮ್ಮ ದೇಶದಲ್ಲಿ ಪಡೆದುಕೊಂಡು ಪ್ರಖ್ಯಾತಿಯನ್ನು ಹೊಂದಿದೆ. ಹಾಗಿದ್ದರೆ ಮೊದಲೇ 6 ನದಿಗಳ ಜೊತೆ ಸಂಗಮವನ್ನು ಹೊಂದಿ ಪುನಃ ಮತ್ತೆರಡು ನದಿಗಳ ಜೊತೆ ಸಂಗಮವನ್ನ ಹೊಂದುವ ಈ ತ್ರಿವೇಣಿ ಸಂಗಮದ ಚರಿತ್ರೆಯನ್ನು ನೋಡಿದಾಗ ಎಂಥವರಿಗೂ ಕೂಡ ಮೈ ಪುಳಕಿತವಾಗುತ್ತೆ. ಯಾರು ಈ ತ್ರಿವೇಣಿ ಸಂಗಮವಾದ ಪ್ರಯಾಗರಾಜದಲ್ಲಿ ಸ್ನಾನವನ್ನು ಮಾಡ್ತಾರೋ ಅವರ ಪಾಪಗಳೆಲ್ಲವೂ ಪರಿಹಾರವಾಗಿ ಸಕಲ ದೇವತೆಗಳ ಹಾಗೂ ಮಾಧವನ ಕೃಪೆಗೆ ಅವರು ಭಾಜನರಾಗ್ತಾರೆ. ಇಷ್ಟೇ ಅಲ್ಲದೆ 12 ವರ್ಷಕ್ಕೆ ಒಮ್ಮೆ ಬರುವ ಈ ಕುಂಭಮೇಳ ಎಂಬ ಮಹಾಪರ್ವಕಾಲಗಳಲ್ಲಿ ಮಾಘ ಮಾಸದ ಪವಿತ್ರ ಮಾಸಗಳಲ್ಲಿ ಸ್ನಾನವನ್ನು ಅರುಣೋದಯ ಕಾಲದಲ್ಲಿ ಆಚರಣೆ ಮಾಡುವುದರಿಂದ ಅವನ ಪುಣ್ಯ ರಾಶಿಯನ್ನ ವರ್ಣನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಾಘ ಮಾಸದಲ್ಲಿ ಯಾರು ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನ ಮಾಡ್ತಾರೋ ಅವರಿಗೆ ಹೇರಳವಾದ ಪುಣ್ಯವನ್ನ ಪುರಾಣಗಳು ಅತ್ಯಂತ ವಿಸ್ತಾರವಾಗಿ ವರ್ಣನೆ ಮಾಡಿವೆ. ಹೀಗಿರಬೇಕಾದ್ರೆ ಗಂಗಾ ಸ್ನಾನಕ್ಕೆ ಇನ್ನೆಷ್ಟು ಪುಣ್ಯ ಇರಬೇಕು. ಅದರಲ್ಲೂ ತ್ರಿವೇಣಿ ಸಂಗಮದ ಪ್ರಯಾಗರಾಜದ ಸನ್ನಿಧಾನದಲ್ಲಿ ಮಾಘ ಮಾಸದ ಈ ಪವಿತ್ರ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಇನ್ನೆಷ್ಟು ಪುಣ್ಯ ಇರಬೇಕು. ಅದರ ಜೊತೆಯಲ್ಲಿ ಕುಂಭಮೇಳದ ಈ ಪರ್ವಕಾಲದಲ್ಲಿ ಸ್ನಾನ ಮಾಡಿದ್ರೆ ಇನ್ನೆಷ್ಟು ಪುಣ್ಯ ಇರಬೇಕು. ಹಾಗೂ ನೂರಾರು ಅಲ್ಲ, ಸಾವಿರಾರು ಅಲ್ಲ, ಲಕ್ಷಾಂತರ ಅಲ್ಲ, ಕೋಟಿ ಕೋಟಿ ಭಕ್ತರು ಮಿಂದು ಏಳುವ ಈ ಪರ್ವಕಾಲದಲ್ಲಿ ಸ್ನಾನ ಮಾಡುವುದರಿಂದ ಅದ್ ಎಷ್ಟು ಪುಣ್ಯ ವರ್ಣಿಸ್ಲಿಕ್ಕೆ ಯಾರಿಗೆ ತಾನೇ ಸಾಧ್ಯ ಇದೆ ಹೇಳಿ. ಸತ್ ಸಹವಾಸ, ಸತ್ಸಂಗ, ಸದ್ಭಕ್ತರ ಸಹವಾಸ ಇವೆಲ್ಲವೂ ಕೂಡ ಪೌರಾಣಿಕ ಪದಗಳು. ಅದಕ್ಕೆ ಅರ್ಥ ಏನು ಅಂತ ನಮಗೆ ತಿಳಿಯೋದೇ ಇಂತಹ ಸಂದರ್ಭಗಳಲ್ಲಿ. ಸಜ್ಜನರ ಸಹವಾಸದಲ್ಲಿ ನಾವು ಇರುವುದೇ ನಮ್ಮ ಜೀವನದ ಧನ್ಯತೆ. ಅದರಲ್ಲೂ ಇಂತಹ ಪುಣ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮತ್ತಷ್ಟು ಪರಮಧನ್ಯತೆ. ನಿಮಗೆ ಈಗ ಅರ್ಥ ಆಗ್ತಾ ಇರ್ಬೋದು, ಅನೇಕರು ಇವತ್ತಿನ ದಿನ ಗೊಂದಲಕ್ಕೆ ಈಡಾಗ್ತಾ ಇದ್ದಾರೆ. ಇದು ಅರ್ಧ ಕುಂಭ, ಪೂರ್ಣ ಕುಂಭ, ಮಹಾಕುಂಭ ಈ ಪದಗಳ ಅರ್ಥ ಆಗದೇನೆ ಈ ಕುಂಭಮೇಳ ಎಲ್ಲಿಂದ ಪ್ರಾರಂಭವಾಯಿತು, ಎಲ್ಲೂ ಪುರಾಣಗಳಲ್ಲಿ ಎಲ್ಲೂ ಇಲ್ವಲ್ಲ, ಇದು ಎಲ್ಲಿಂದ ಹುಟ್ಕೊಳ್ತು, ಹೀಗೆ ಗೊಂದಲಗಳು ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಅಮೃತ ಮಥನಕ್ಕೆ ಅಮೃತ ತಂದದ್ದಕ್ಕೆ ಎಲ್ಲದಕ್ಕೂ ಕೂಡ ಐತಿಹಾಸಿಕವಾದ ದಾಖಲೆಗಳಿದೆ. ಆದರೆ ಅಮೃತ ಬಿತ್ತು, ಅಲ್ಲಿಂದ ಕುಂಭಮೇಳ ಪ್ರಾರಂಭ ಆಯಿತು, ಅಥವಾ ಇಂಥವರು ಇದನ್ನ ಪ್ರಾರಂಭ ಮಾಡಿದ್ರು, ಇದು ಮಹಾಕುಂಭ ಅಲ್ಲ, ಅರ್ಧ ಕುಂಭ ಅಲ್ಲ, ಹೀಗೆ ಏನೇನೇನೇನೋ ವಿಚಾರಗಳನ್ನ ನಾವು ಕೇಳ್ತಾಲೇ ಇದ್ದೀವಿ. ಇಲ್ಲಿ ಅದ್ಯಾವುದೂ ಮುಖ್ಯ ಅಲ್ಲ. ಕೋಟಿಗಟ್ಟಲೆ ಭಕ್ತರು ಇಂತಹ ಒಂದು ಸನ್ನಿವೇಶವನ್ನ ಹೊಂದಿ ಪವಿತ್ರವಾದ ಈ ಒಂದು ಸ್ನಾನ ಯಜ್ಞವನ್ನ ಆಚರಣೆ ಮಾಡ್ತಿದ್ದಾರೆ. ಅಲ್ಲಿ ಭಾಗಿಯಾಗುವುದೇ ಒಂದು ಧನ್ಯತೆ. ಇದು 144 ವರ್ಷ ಆಗಿದೆಯೋ ಆಗಿಲ್ವೋ, ಇದು ಮಹಾಕುಂಭ ಹೌದೋ ಅಲ್ವೋ, ಈ ಯಾವ ವಿಚಾರಗಳು ಕೂಡ ಇಲ್ಲಿ ಮುಖ್ಯ ಅಲ್ಲ. ಒಂದು ಸಮಾರಂಭ ನಡೆಯುತ್ತೆ, ನಾವಂದ್ಕೊಳ್ತೀವಿ ಎಲ್ಲ ಮನುಷ್ಯರೇ ಸೇರಿ ಅದನ್ನ ಮಾಡಿದ್ರು ಅಂತ. ಹಾಗಲ್ಲ, ಭಗವಂತನ ಇಚ್ಛೆಯಿಂದ ಆ ಕಾರ್ಯಕ್ರಮ ಸಮಾರಂಭ ಇಂಥ ದಿವಸ ನಡಿಬೇಕು ಅಂತ ನಿರ್ಧಾರ ಆಗಿ ನಡೀತಾ ಇರುತ್ತೆ. ಹಾಗೆ ಇದು ಕೂಡ ಪ್ರಯಾಗ ಮಾಧವನ ಚಿತ್ತದಂತೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಇದ್ದು ಇಂತಹ ಒಂದು ಕಾರ್ಯಕ್ರಮವನ್ನ ಸೃಷ್ಟಿ ಮಾಡಿ ಭಗವಂತ ಇಂತಹ ಒಳ್ಳೆ ಕೆಲಸವನ್ನ ಆಸ್ತಿಕ್ಯ ಪ್ರಜ್ಞೆ ಹೆಚ್ಚು ಆಗುವುದಕ್ಕೋಸ್ಕರ ಇಂತಹ ಸನ್ನಿವೇಶಗಳನ್ನ ಪ್ರೇರಣೆ ಮಾಡ್ತಾನೆ. ಅದರಲ್ಲಿ ಭಾಗಿಯಾಗುವುದಷ್ಟೇ ನಮ್ಮ ಧನ್ಯತೆ. ಅದರ ಹಿನ್ನೆಲೆ, ಅದರ ಬುಡ, ಅದರ ಮೇಲು ಇದೆಲ್ಲ ಚಿಂತನೆ ಮಾಡಲಿಕ್ಕೆ ನಾವು ಅನಧಿಕಾರಿಗಳು. ಇಂತಹ ಮಹಾಕುಂಭ ಎಂಬ
ಒಂದು ಒಳ್ಳೆ ಪವಿತ್ರವಾದ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳುವುದು ಅನಿವಾರ್ಯ. ಹಾಗಿದ್ದರೆ ನಮಗೆ ಅಲ್ಲಿ ಹೋಗಿ ಸ್ನಾನವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಥವಾ ಅಲ್ಲಿ ಹೋಗಿ ನಮಗೆ ಸ್ನಾನ ಮಾಡಿದ್ರೂ ಕೂಡ ಭಕ್ತಿ ಬರ್ತಾ ಇಲ್ಲ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಇಲ್ಲಿ ಹೀಗೆ ತಿಳಿದುಕೊಳ್ಬೇಕು. ಮೊಟ್ಟ ಮೊದಲು ನಾವು ವಸುಧಾರೆಯಲ್ಲಿ, ಅಲಕನಂದೆಯಲ್ಲಿ, ಅನಂತರ ಷಟ್ಪ್ರಯಾಗಗಳಲ್ಲಿ ಸ್ನಾನವನ್ನು ಮಾಡಿ ಭಗವಂತನ ಪಟ್ಟಣಕ್ಕೆ ಮಾರ್ಗವೆನಿಸಿದ ಹರಿದ್ವಾರದಲ್ಲಿ ಸ್ನಾನವನ್ನು ಆಚರಿಸಿ ಅನಂತರ ಆಗಮಿಸಿ ಪ್ರಯಾಗರಾಜನಲ್ಲಿ ಸ್ನಾನವನ್ನ ಮಾಡಬೇಕು. ಈಗ ಈ ಕುಂಭಮೇಳದ ಸುಸಂದರ್ಭದಲ್ಲಿ ಕೆಲವು ಪರ್ವಕಾಲಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಆ ಪರ್ವಕಾಲಗಳ ದಿನಗಳು ನಿಮಗೆ ಗೊತ್ತೇ ಇದೆ. ಅಂತಹ ದಿವಸಗಳಲ್ಲಿ ನೀವು ಇಲ್ಲಿ ಹೇಳುವಂತೆ ಅನುಷ್ಠಾನವನ್ನ ಮಾಡಿ ನಿಮಗೆ ಖಂಡಿತ ನೆಮ್ಮದಿ, ಸಂತೋಷ, ಆನಂದ, ಉಲ್ಲಾಸ, ಉತ್ಸಾಹ ಎಲ್ಲವೂ ಕೂಡ ಏಕಕಾಲದಲ್ಲಿ ಉಂಟಾಗುತ್ತೆ. ಷಟ್ಪ್ರಯಾಗಗಳ ಬಗ್ಗೆ ಹೇಳಬೇಕಾದ್ರೆ ಶ್ರೀ ವಾದರಾಜ ತೀರ್ಥ ಶ್ರೀಪಾದಂಗಳವರು ಷಟ್ಪ್ರಯಾಗ ಸ್ವವೇಗೇನ ಕಾಮಾದ್ಯರಿಮಹೀರುಹ ಉನ್ಮೂಲಯಂತು ಪಾಪಾಖ್ಯಂ ಪಂಕಂ ಪ್ರಕ್ಷಾಲಯಂತುನಃ ಎಂಬುದಾಗಿ ವರ್ಣನೆಯನ್ನ ಮಾಡ್ತಾರೆ. ಆ ಹಿಮಾಲಯ ಪರ್ವತದಲ್ಲಿ ಅತ್ಯಂತ ವೇಗವಾಗಿ ಹರಿಯುವ ನದಿ ಅಲಕನಂದೆ. ಆಕೆ ಬೇರೆ ಬೇರೆ ನದಿಗಳ ಜೊತೆ ಸಂಗಮವನ್ನ ಮಾಡ್ತಾ ತನ್ನ ಹತ್ತಿರ ಇರುವ ಎಲ್ಲ ಕೆಸರನ್ನ, ಸಣ್ಣ ಪುಟ್ಟ ಗಿಡ ಮರಗಳನ್ನ ಕಿತ್ತು ಎಸೆದು ಹಾಕ್ತಾಳೆ. ಹಾಗೆ ನಮ್ಮ ದೇಹದಲ್ಲಿ 6 ಅರಿಷಡ್ವರ್ಗಗಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ಅರಿಷಡ್ವರ್ಗಗಳನ್ನ ನಾವು ಗೆಲ್ಲಬೇಕು ಅಂದ್ರೆ ಷಟ್ಪ್ರಯಾಗಗಳಲ್ಲಿ ಸ್ನಾನವನ್ನ ಮಾಡ್ತಾ ಬರಬೇಕು. ದೇವಪ್ರಯಾಗ, ರುದ್ರಪ್ರಯಾಗ, ಕರ್ಣಪ್ರಯಾಗ, ನಂದಪ್ರಯಾಗ, ವಿಷ್ಣು ಪ್ರಯಾಗ, ಕೇಶವ ಪ್ರಯಾಗಗಳಲ್ಲಿ ಸ್ನಾನವನ್ನ ಮಾಡೋದ್ರಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ ಅರಿಷಡ್ವರ್ಗಗಳು ಪೂರ್ಣವಾಗಿ ಪರಿಹಾರ ಆಗುತ್ತವೆ. ಅಂದರೆ ಅಂತರಂಗದಲ್ಲಿ ಮಾಡಬೇಕಾದ ಸ್ನಾನ ಇದು. ಹಾಗೆ ಮುಂದೆ ಹರಿದ್ವಾರಕ್ಕೆ ಬಂದು ಗಂಗೆಯಲ್ಲಿ ಸ್ನಾನ ಮಾಡಬೇಕು. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತಾನ್ಯಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ ಎಂಬ ಮಾತಿನಂತೆ ಗಂಗೆ ಗಂಗೆ ಎಂಬುದಾಗಿ ಸಂಬೋಧನೆ ಮಾಡಿ ಸ್ನಾನವನ್ನ ಮಾಡೋದರಿಂದ ಎಲ್ಲ ಪಾಪಗಳಿಂದ ವಿನಿರ್ಮುಕ್ತನಾಗಿ ವಿಷ್ಣು ಲೋಕವನ್ನೇ ಅವನು ಹೊಂದುತ್ತಾನೆ ಎಂಬುದಾಗಿ ಪುರಾಣ ಹೇಳುತ್ತೆ. ಹೀಗೆ ಗಂಗೆ ಸ್ನಾನವನ್ನು ಮಾಡಿ ಮುಂದೆ ಪ್ರಯಾಗರಾಜಕ್ಕೆ ಆಗಮಿಸಬೇಕು. ತ್ರಿವೇಣೀಯ ಮಘಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ ಮಮಾನೀಹಿತ ಮಾದಹ್ಯಾತ್ ಹಿಮಾನಿ ಮಂಶುಮಾನಿವ ಎಂಬ ತೀರ್ಥ ಪ್ರಬಂಧದ ಶ್ಲೋಕದಂತೆ ತ್ರಿವೇಣಿ ಸಂಗಮವೆನಿಸಿದ ಪ್ರಯಾಗರಾಜನಲ್ಲಿ ಸ್ನಾನವನ್ನ ಮಾಡೋದ್ರಿಂದ ಅಳಿದುಳಿದ ಎಲ್ಲ ಪಾಪಗಳು ಬುಡ ಸಹಿತವಾಗಿ ಪೂರ್ಣವಾಗಿ ನಾಶವನ್ನ ಹೊಂದುತ್ತವೆ. ತ್ರಿವೇಣಿ ಇವಳು ಸಾಮಾನ್ಯ ಅಲ್ಲ, ಕೃಪಾಣಿ ಖಡ್ಗದಂತೆ ನಮ್ಮ ಎಲ್ಲ ಪಾಪಗಳನ್ನ ತುಂಡು ತುಂಡು ಮಾಡಿ ಹಾಕ್ತಾಳೆ, ಹಾಗೂ ಮುಕ್ತಿಯನ್ನ ದಯಪಾಲಿಸ್ತಾಳೆ. ಹಿಮ ಕರಗಬೇಕು ಅಂದ್ರೆ ಸೂರ್ಯೋದಯವೇ ಆಗಬೇಕು. ಎಲ್ಲಿಯ ತನಕ ಬಿಸಿಲು ಬೀಳೋದಿಲ್ವೋ ಅಲ್ಲಿಯ ತನಕ ಹಿಮ ಕರಗೋದೇ ಇಲ್ಲ. ಅದರಂತೆ ನಮ್ಮ ಆತ್ಮನಿಗೆ ಅಂಟಿದ ಎಲ್ಲ ಪಾಪಗಳೆಂಬ ಹಿಮ ಯಾವಾಗ ಕರಗುತ್ತೆ ಅಂತಂದ್ರೆ ತ್ರಿವೇಣಿ ಸಂಗಮದ ತ್ರಿವೇಣಿ ಎಂಬ ಸೂರ್ಯವು ಉದಯವಾದಾಗ, ಅರ್ಥಾತ್ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿದಾಗ. ಹೀಗೆ ತೀರ್ಥ ಪ್ರಬಂಧ ವರ್ಣನೆ ಮಾಡುತ್ತೆ. ಆದ್ದರಿಂದ ಷಟ್ ಪ್ರಯಾಗಗಳ ಸ್ನಾನ, ಗಂಗಾ ಸ್ನಾನ, ತ್ರಿವೇಣಿ ಸಂಗಮದ ಸ್ನಾನವನ್ನ ನಾವು ಮಾಡಲೇಬೇಕು. ಫ್ಲೈಟಲ್ಲಿ ಲಕ್ಷಾಂತರ ರೂಗಳನ್ನ ಇನ್ವೆಸ್ಟ್ ಮಾಡಿ ಹೋಗಿ ಬರಲಿಕ್ಕೆ ಯಾರಿಗೆ ಸಾಧ್ಯವಿಲ್ವೋ ಅಂತಹವರು ಅಲ್ಲಿ ಹೋಗಿ ಬಂದವರಿಗಿಂತ ಹೆಚ್ಚು ಪುಣ್ಯವನ್ನ ಇಲ್ಲಿಯೇ ಕುಳಿತು ಸಂಪಾದನೆ ಮಾಡಬಹುದು. ಸ್ನಾನವನ್ನು ಮಾಡುವ ಮೊದಲು ಈ ಎಲ್ಲ ವಿಚಾರಗಳನ್ನು ತಲೆಯಲ್ಲಿ ತಂದುಕೊಳ್ಬೇಕು. ಈ ಪರ್ವಕಾಲದ ದಿವಸಗಳಲ್ಲಿ ವಿಶೇಷವಾಗಿ ಇಲ್ಲಿ ಹೇಳುವಂತೆ, ನಾನೀಗ ಉಲ್ಲೇಖ ಮಾಡುವಂತೆ ನೀವು ಸ್ನಾನವನ್ನು ಆಚರಣೆ ಮಾಡಬೇಕು. ಶುದ್ಧವಾದ ಬಿಸಿ ನೀರಿಗೆ ಲಾವಂಚದ ಬೇರು ಹಾಕಬೇಕು. ಮಾವಿನ ಸೊಪ್ಪು, ಅರಿಶಿಣ, ಸ್ವಲ್ಪ ಸೆಗಣಿ ಇವುಗಳೆಲ್ಲವನ್ನೂ ಕೂಡ ಹಾಕಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂಬ ಶ್ಲೋಕವನ್ನು ಹೇಳಿ ಎಲ್ಲ ನದಿಯ ಅಭಿಮಾನಿ ದೇವತೆಗಳನ್ನ ಆವಾಹನೆ ಮಾಡಿ ವಸುಧಾರೆಯನ್ನು, ಅಲಕನಂದೆಯನ್ನು ಹಾಗೂ ಷಟ್ ಪ್ರಯಾಗಗಳಲ್ಲಿ ಉಲ್ಲೇಖ ಮಾಡಿದ ಎಲ್ಲ ನದಿಗಳನ್ನು ಆವಾಹನೆ ಮಾಡಿ ಪ್ರಯಾಗರಾಜದಲ್ಲಿ ಇರುವ ತ್ರಿವೇಣಿ ನದಿಗಳನ್ನು, ಯಮುನೆ, ಭಾಗೀರಥಿ ಹಾಗೂ ಸರಸ್ವತಿ ನದಿಯನ್ನು ಅದೇ ಕಲಶದಲ್ಲಿ ಆವಾಹನೆ ಮಾಡಬೇಕು. ಒಂದು ಪೂರ್ಣಕುಂಭ, ಪೂರ್ಣಕುಂಭದಲ್ಲಿ ಲಾವಂಚ ಬೇರು ಹಾಗೂ ಮಾವಿನ ಸೊಪ್ಪು, ಸ್ವಲ್ಪ ಅರಿಶಿಣ, ಸ್ವಲ್ಪ ಸೆಗಣಿ, ಸ್ವಲ್ಪ ತುಳಸಿ ಮೃತ್ತಿಕೆ ಇಷ್ಟನ್ನು ಹಾಕಿ ಭಗವಂತನ 101 ರೂಪಗಳನ್ನು ಅದರಲ್ಲಿ ಆವಾಹನೆ ಮಾಡಬೇಕು. ಸಾಧ್ಯವಾದರೆ ಹರಿನಿರ್ಮಾಲ್ಯ ತೀರ್ಥವನ್ನು ಕೂಡ ಅದರಲ್ಲಿ ಹಾಕಬೇಕು.
ಹೀಗೆ ಹಾಕಿಕೊಂಡು ಆ ಪೂರ್ಣ ಕುಂಭದಲ್ಲಿ, ದೇವಲೋಕದ ಪೂರ್ಣ ಕುಂಭದಲ್ಲಿ ತುಂಬಿರುವ ಅಮೃತ ಕಲಶದಲ್ಲಿ ಇರುವ ಅಮೃತವನ್ನೂ ಕೂಡ ಆವಾಹನೆ ಮಾಡಿ ಧನ್ವಂತರಿ ರೂಪಿಯಾದ ಪರಮಾತ್ಮನನ್ನು ವಿಶೇಷವಾಗಿ ಆ ಕಲಶದಲ್ಲಿ ಚಿಂತಿಸಿ, ಪ್ರಯಾಗರಾಜದಲ್ಲಿ ಸನ್ನಿಹಿತನಾದ ಪ್ರಯಾಗ ಮಾಧವನನ್ನು ಕೂಡ ಅದೇ ಕಲಶದಲ್ಲಿ ಆವಾಹನೆ ಮಾಡಬೇಕು. ವೇಣಿ ಮಾಧವ ಹಾಗೂ ಬಿಂದು ಮಾಧವರನ್ನು ಕೂಡ ಕರೆದು ಅಲ್ಲಿ ಸ್ಥಾಪನೆ ಮಾಡಬೇಕು. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷಜ, ನಾರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರೇ ಶ್ರೀಕೃಷ್ಣ ಎಂಬ ಭಗವಂತನ 24 ರೂಪಗಳನ್ನು ಚಿಂತನೆ ಮಾಡಿ ಪೂರ್ವ ದಿಕ್ಕಿಗೆ ಕುಳಿತು ಆ ಪೂರ್ಣ ಕುಂಭವನ್ನ 2 ಕೈಗಳಲ್ಲಿ ಹಿಡಿದು ಗರುಡ ದೇವರನ್ನು ಧ್ಯಾನ ಮಾಡ್ತಾ, ಕಲಶದ ಒಳಗಡೆ ಸಾಕ್ಷಾತ್ತಾಗಿ ಗಂಗಾದೇವಿ, ಭಾಗೀರಥಿ ದೇವಿ, ಗಂಗೆ ಭಾಗೀರಥಿ ಹಾಗೂ ಯಮುನಾ ಮತ್ತು ಸರಸ್ವತೀ ದೇವಿ, ಈ 3 ದೇವತೆಗಳನ್ನು ಪುನಃ ಪುನಃ ಚಿಂತನೆ ಮಾಡ್ತಾ, ಈ ದೇಹದಲ್ಲಿ ಭಗವಂತನು ಪುರುಷ ಎಂಬ ರೂಪದಿಂದ ನೆಲೆಸಿದ್ದಾನೆ ಎಂದು ಚಿಂತನೆ ಮಾಡಿ, ಈ ದೇಹದಲ್ಲಿ ನೆಲೆಸಿರುವ ಪುರುಷ ರೂಪಿಯಾದ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಪುರುಷ ಎಂಬ ರೂಪವನ್ನೇ ಚಿಂತನೆ ಮಾಡಿ, ಆ ಪುರುಷ ರೂಪಿಯಾದ ಭಗವಂತನಿಗೆ ಅಮೃತ ತುಂಬಿದ ಈ ಪೂರ್ಣ ಕುಂಭದ ಅಭಿಷೇಕವನ್ನ ನಾನು ಮಾಡ್ತಾ ಇದ್ದೇನೆಂಬುದಾಗಿ ಚಿಂತನೆಯನ್ನ ಮಾಡ್ತಾ ತಲೆಯ ಮೇಲೆ ಸ್ನಾನ ಮಾಡ್ತಾ ಇದ್ರೆ, ಆ ತ್ರಿವೇಣಿ ಸಂಗಮದಲ್ಲಿ ಇರುವ ಎಲ್ಲ ನದಿ ಅಭಿಮಾನಿ ದೇವತೆಗಳು ಈ ನೀರಿನ ಮೂಲಕ ನಮ್ಮ ದೇಹದ ಒಳಗಡೆ ಪ್ರವೇಶವನ್ನು ಮಾಡಿ ಷಟ್ ಪ್ರಯಾಗ ಸ್ನಾನದ ಫಲವನ್ನು ಹಾಗೂ ತ್ರಿವೇಣಿ ಸಂಗಮದ ಸ್ನಾನದ ಮಹಾಪುಣ್ಯವನ್ನು ಪರಿಪೂರ್ಣವಾಗಿ ಅನುಗ್ರಹ ಮಾಡ್ತಾರೆ. ಅನುಗ್ರಹ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದೇ ಸಂದರ್ಭದಲ್ಲಿ ಕಣ್ಮುಚ್ಚಿ ಒಮ್ಮೆ ವಸುಧಾರೆಗೆ ತೆರಳಿ ಅಲ್ಲಿ ಸ್ನಾನವನ್ನು ಮಾಡಿ ಪುನಃ ಕಣ್ಮುಚ್ಚಿ ಬದರಿ ಕ್ಷೇತ್ರದ ಅಲಕನಂದೆಯಲ್ಲಿ ಮಿಂದೆದ್ದು ಷಟ್ ಪ್ರಯಾಗಗಳ ಒಂದೊಂದೇ ಸ್ಥಳದಲ್ಲೂ ಕೂಡ ಇಳಿದು ಇಳಿದು ಸ್ನಾನವನ್ನ ಮಾಡ್ತಾ ಪುನಃ ಹರಿದ್ವಾರಕ್ಕೆ ಆಗಮಿಸಿ ಅಲ್ಲಿ ಗಂಗಾ ನದಿಯ ಸ್ನಾನವನ್ನು ಮುಗಿಸಿ ಪ್ರಯಾಗರಾಜನಿಗೆ ಆಗಮಿಸಿ ಅಲ್ಲಿ 50 ಕೋಟಿ ಭಕ್ತರು ನೆರೆದಿರುವ ತ್ರಿವೇಣಿ ಸಂಗಮದ ಪವಿತ್ರ ತಾಣದಲ್ಲಿ ನಮ್ಮನ್ನ ನಾವು ಚಿಂತನೆಯನ್ನ ಮಾಡ್ತಾ ಕಣ್ಮುಚ್ಚಿ ಆ ಕಲಶದ ನೀರನ್ನ ತಲೆಯ ಮೇಲೆ ಹಾಕಿಕೊಂಡು 50 ಕೋಟಿ ಭಕ್ತರ ಮಧ್ಯದಲ್ಲಿ ನಾನೂ ಕೂಡ ಒಬ್ಬ ಈಗ ಸ್ನಾನವನ್ನ ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನವನ್ನ ಮಾಡಿದ್ರೆ ಯಾವ ದೇವತೆ ನಮಗೆ ಅನುಗ್ರಹ ಮಾಡೋದಿಲ್ಲ ಹೇಳಿ? ಮನೆಯಲ್ಲಿ ಪೂರ್ಣ ಕುಂಭದ ಸಮಾರಂಭವನ್ನ ನಾವು ಮಾಡಬೇಕು. ಇಡಾ ಭಾಗೀರಥಿ ಗಂಗಾ ಪಿಂಗಲ ಯಮುನಾ ಸ್ಮೃತ ತಯೋರ್ಮಧ್ಯೆ ಗತನಾಡಿ ಸುಷುಮ್ನಾಕ್ಯ ಸರಸ್ವತಿ ಜ್ಞಾನ ಹೃದಯ ಧ್ಯಾನ ಜಲೆ ರಾಗದ್ವೇಷ ಮಲಾಪಹೆ ಯಸ್ನಾತಿ ಮಾನಸೆ ತೀರ್ಥೆ ಸಯಾತಿ ಪರಮಾಂ ಗತಿಂ. ನಮ್ಮ ದೇಹದಲ್ಲಿ ಇಡಾ ನಾಡಿ ಇದೆ, ಪಿಂಗಲಾ ನಾಡಿ ಇದೆ, ಸುಷುಮ್ನಾ ನಾಡಿ ಇದೆ. ಇಡಾ ನಾಡಿಯೇ ಭಾಗೀರಥಿ ಅಂದ್ರೆ ಗಂಗೆ, ಪಿಂಗಲಾ ನದಿಯೇ ಯಮುನಾ ನದಿ, ಇವೆರಡರ ನಡುವೆ ಇರುವ ಸುಷುಮ್ನಾ ನಾಡಿಯೇ ಸರಸ್ವತೀ ನದಿ. ಆ 3 ನಾಡಿಗಳು ಹೆಣೆದುಕೊಂಡು ಭೂಮಧ್ಯದಲ್ಲಿ ಹಾಗೂ ಶಿರಸ್ಸಿನಲ್ಲಿ ಸಂಗಮವನ್ನ ಹೊಂದುತ್ತವೆ. ಅದನ್ನ ಚಿಂತನೆ ಮಾಡ್ತಾ ನಮ್ಮ ನಾಡಿಗಳಲ್ಲಿರುವ ಇಡಾ ಭಾಗೀರಥಿ ಗಂಗಾ ಪಿಂಗಲ ಯಮುನಾ ಸ್ಮೃತ ತಯೋರ್ ಮಧ್ಯೆ ಗತನಾಡಿ ಸುಷುಮ್ನಾಕ್ಯ ಸರಸ್ವತಿ ಇದನ್ನ ಚಿಂತನೆ ಮಾಡಿ ವಿಷ್ಣು ಜ್ಞಾನ ಎಂಬ ಸರೋವರದಲ್ಲಿ ಧ್ಯಾನವೆಂಬ ನೀರಿನಲ್ಲಿ ಮುಳುಗಬೇಕು. ಈ ನೀರು ಎಷ್ಟು ಪವಿತ್ರ ಅಂದ್ರೆ ಪರಮ ಪವಿತ್ರ, ಶುದ್ಧಾತಿ ಶುದ್ಧ, ಅತ್ಯಂತ ನಿರ್ಮಲ. ರಾಗ ದ್ವೇಷ ಕಾಮ ಕ್ರೋಧ ಲೋಭ ಯಾವ ಕಶ್ಮಲಗಳು ಇದರಲ್ಲಿ ಇಲ್ಲ. ಇಂತಹ ಪವಿತ್ರವಾದ ಮಾನಸ ತೀರ್ಥದಲ್ಲಿ ಸ್ನಾನವನ್ನ ಮಾಡಬೇಕು. ಯಾರು ಅತ್ಯಂತ ಪ್ರಯತ್ನ ಪಟ್ಟು ನೀವು ಪ್ರಯಾಗರಾಜಕ್ಕೆ ಹೋಗಿ ಸ್ನಾನವನ್ನ ಮಾಡ್ತಾ ಇದ್ದೀರೋ ನೀವು ಕೂಡ ಈ ಅನುಸಂಧಾನವನ್ನ ಮಾಡಲೇಬೇಕು. ಇಲ್ಲದೇನೆ ಇದ್ರೆ ಅಷ್ಟು ಫ್ಲೈಟ್ ಟಿಕೆಟ್ ಚಾರ್ಜ್ ವೇಸ್ಟ್ ಆಗ್ಬಿಡುತ್ತೆ. ಎಲ್ಲಿಯ ತನಕ ನಮಗೆ ಮಾಧವನ ಪಾದ ಮೂಲಗಳಲ್ಲಿ ಭಕ್ತಿ ಎಂಬ ಅಂಕುರ ಉದಯಿಸುವುದಿಲ್ಲವೋ ಅಲ್ಲಿಯ ತನಕವೂ ನಾವು ಮಾಡಿದ್ದೆಲ್ಲವೂ ವ್ಯರ್ಥವಾಗುತ್ತೆ. ಒಂದು ವೇಳೆ ಇಲ್ಲಿ ಹೇಳಿದಂತೆ ಲಾವಂಚ ಮೊದಲಾದ ಬೇರುಗಳನ್ನ ತಂದಿಟ್ಟುಕೊಂಡು ಅಷ್ಟು ಪ್ರಯತ್ನಪಟ್ಟು ನಿಮಗೆ ಸ್ನಾನ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ, ಷಟ್ಪ್ರಯಾಗಕ್ಕೆ ಹೋಗಿ ಸ್ನಾನವನ್ನ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗದೇ ಇದ್ರೂ ಕೂಡ, ಶುದ್ಧವಾದ ಪದ್ಮಾಸನದಲ್ಲಿ ಕುಳಿತು ಹೀಗೆ ಧ್ಯಾನವನ್ನ ಮಾಡಿ ಅಷ್ಟರಿಂದಲೂ ಮಾಧವನು ಸಂಪ್ರೀತನಾಗ್ತಾನೆ. ಷಟ್ ಪ್ರಯಾಗಗಳ ಸ್ನಾನವನ್ನ ಮಾಡೋದ್ರಿಂದ ಕಾಮಕ್ರೋಧಾದಿಗಳು ಪರಿಹಾರ ಆಗುತ್ತೆ ಅನ್ನೋದು ತುಂಬಾ ಸತ್ಯ. ತ್ರಿವೇಣಿ ಸಂಗಮ ಸ್ನಾನವನ್ನ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗಿ ಸಕಲ ದೇವತೆಗಳು ನಮ್ಮನ್ನ ಸನ್ಮಾನ ಮಾಡ್ತಾರೆ ಅಂತ ಹೇಳುವುದು ಕೂಡ ತುಂಬಾ ಸತ್ಯ. ಆಯಾ ಕ್ಷೇತ್ರಗಳಿಗೆ ಹೋಗಿ ಸ್ನಾನವನ್ನ ಮಾಡಬೇಕು ಅಂತ ಹೇಳುವುದು ಕೂಡ ತುಂಬಾ ಸತ್ಯ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸನ್ನಿವೇಶಗಳಲ್ಲಿ ನಮಗೆ ಹೋಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನಾವು ಮನೆಯಲ್ಲಿ ಕುಳಿತೇ ಹೀಗೆ ಸಕಲ ತೀರ್ಥಗಳನ್ನ ಹಾಗೂ ಸಕಲ ಕ್ಷೇತ್ರಗಳನ್ನ ನಮ್ಮ ಮನೆಗೆ
ತರಿಸಿಕೊಳ್ಳಬಹುದು. ತನ್ಮೂಲಕವಾಗಿ ನಮ್ಮ ಜೀವನವನ್ನು ನಾವು ಪಾವನವನ್ನಾಗಿ ಮಾಡಿಕೊಳ್ಳಬಹುದು. ಈ ಮಹಾಕುಂಭಮೇಳದ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಭಕ್ತರು ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ನಾವು ಅದರಿಂದ ವಂಚಿತರಾಗಬಾರ್ದು, ಅಥವಾ ಅದರ ಬಗ್ಗೆ ಏನೇನೋ ಇಲ್ಲ ಸಲ್ಲದ ಚಿಂತನೆಗಳನ್ನು ನಡೆಸಿಕೊಂಡು ನಮ್ಮ ಮನಸ್ಸನ್ನು ನಾವು ಹಾಳು ಮಾಡಿಕೊಳ್ಳಬಾರದು. ಅನೇಕ ಸಾಧಕರು ಯಾವ ಮಾರ್ಗದಲ್ಲಿ ಹೋಗ್ತಿದ್ದಾರೋ ನಾವು ಆ ಮಾರ್ಗದಲ್ಲಿ ಹೋಗೋದ್ರಿಂದ ನಮಗೆ ಶ್ರೇಯಸ್ಸಾಗುತ್ತೆ. ಆದರೆ ನಮ್ಮ ಜ್ಞಾನ ನಿರ್ಮಲವಾಗಿರಬೇಕು, ಸ್ವಚ್ಛವಾಗಿರಬೇಕು ಮತ್ತು ಯಥಾರ್ಥವಾಗಿರಬೇಕು, ಉದ್ದೇಶ ಶುದ್ಧವಾಗಿರಬೇಕು. ಆಗ ಆ ಭಗವಂತ ನಮಗೆ ಪರಿಪೂರ್ಣವಾದ ಅನುಗ್ರಹವನ್ನ ಮಾಡಿಯೇ ತೀರ್ತಾನೆ. ಹೀಗೆ ಮಹಾಕುಂಭಮೇಳದ ಬಗ್ಗೆ ಹಾಗೂ ನಾವು ಅಲ್ಲಿ ಪಾಲ್ಗೊಳ್ಳುವುದರ ಬಗ್ಗೆ ಯಥಾಮತಿ ಮಾಹಿತಿಯನ್ನ ಇಲ್ಲಿ ಪ್ರಯಾಗ ಮಾಧವನ ಪ್ರೇರಣೆಯಂತೆ ನೀಡಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಆ ತ್ರಿವೇಣಿ ಸಂಗಮದ ಪರಿಸರದಲ್ಲಿ ವಾಸ ಮಾಡುವ 50 ಕೋಟಿ ಭಕ್ತರ ಉದ್ಧಾರಕನಾದ ಹಾಗೂ ಆಯಾ ಮನೆಗಳಲ್ಲಿಯೇ ತ್ರಿವೇಣಿ ಸಂಗಮ ಸ್ನಾನವನ್ನು ಮಾಡಿ ಧನ್ಯರಾಗುವ ಭಕ್ತರನ್ನು ಉದ್ಧರಿಸುವ ಆ ಪ್ರಯಾಗ ಮಾಧವನ ಚರಣಾರವಿಂದಗಳಲ್ಲಿ ಈ 4 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡುತ್ತೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.